ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಆದ್ರೆ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ. ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರ ವಿರುದ್ಧ ರೋಗಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸಪೇಟೆ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ರು. ವೈದ್ಯರು ಮಾತ್ರ ಸರಿಯಾದ ಸಮಯಕ್ಕೆ ಬಂದಿಲ್ಲ. ಅದೆಷ್ಟೋ ಬಾರಿ ಆಸ್ಪತ್ರೆಯ ಉನ್ನತಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಿರ್ಲಕ್ಷ್ಯದ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೋಗಿಗಳು ಆಗ್ರಹಿಸಿದ್ದಾರೆ. ಕೊಪ್ಪಳದ ಬಲ್ಡೋಟ ಕಾರ್ಖಾನೆ ಮತ್ತೆ ಸುದ್ದಿಯಲ್ಲಿದೆ. ಕಾರ್ಖಾನೆ ನಿರ್ಮಾಣಕ್ಕೆ ಪರ ವಿರೋಧದ ಪ್ರತಿಭಟನೆಯು ಜೋರಾಗಿದೆ. ಕೊಪ್ಪಳದ ಬಸಾಪುರದ ಬಳಿ ಬಲ್ಡೋಟ ಕಾರ್ಖಾನೆ ನಿರ್ಮಾಣವಾಗ್ತಿದೆ. ಕಾರ್ಖಾನೆ ನಿರ್ಮಾಣ ವಿರೋಧಿಸಿ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾರ್ಖಾನೆ ನಿರ್ಮಾಣಕ್ಕಾಗಿ ಭೂಮಿ ಕಳೆದುಕೊಂಡವರು ಕಾರ್ಖಾನೆ ಆರಂಭಿಸುವಂತೆ ಪ್ರತಿಭಟಿಸ್ತಾ ಇದ್ದಾರೆ. 54,000 ಕೋಟಿ ವೆಚ್ಚದಲ್ಲಿ 980 ಎಕರೆ ಪ್ರದೇಶದಲ್ಲಿ ಕಾರ್ಖಾನೆ ನಿರ್ಮಾಣವಾಗ್ತಾ ಇದೆ. ಕಾರ್ಖಾನೆ ನಿರ್ಮಾಣವಾದರೆ ಕೊಪ್ಪಳದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಕಾರ್ಖಾನೆ ನಿರ್ಮಾಣ ವಿರೋಧಿಸಿ ಕಳೆದ ಫೆಬ್ರವರಿಯಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಅದಾದ ಬಳಿಕ ತಣ್ಣಗಾಗಿದ್ದ ಹೋರಾಟ ಇದೀಗ ಮತ್ತೆ ಆರಂಭಗೊಂಡಿದೆ. ಭೂಮಿ ಕಳೆದುಕೊಂಡವರು ಕಾರ್ಖಾನೆ ಆರಂಭಿಸಿ ನಮಗೆ ಉದ್ಯೋಗ ನೀಡಿ, ಇಲ್ಲವೇ ಸರ್ಕಾರಿ ನೌಕರಿ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಮತ್ತಷ್ಟು ದೂರವಾದ್ರ ಅನ್ನುವ ಅನುಮಾನ ಶುರುವಾಗಿದೆ. ಕೋರ್ ಕಮಿಟಿಯಿಂದ ಕೈಬಿಟ್ಟಿದ್ದಕ್ಕೆ ಸ್ವಪಕ್ಷದ ವಿರುದ್ಧ ಮತ್ತೆ ಶಾಸಕ ಜಿಟಿ ದೇವೇಗೌಡ ಗುಡುಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಜೆಡಿಎಸ್ ಕಡೆ ಗಮನ ಕೊಟ್ಟಿರಲಿಲ್ಲ. ಈಗ ಅರಿವಾಗಿದೆ, ಹಾಗಾಗಿ ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿನೇ ಸಿದ್ದರಾಮಯ್ಯ ಒಳ್ಳೆ ರಾಜಕಾರಣಿ ಅಂದಿದ್ರು. ಸಿದ್ದರಾಮಯ್ಯ ಜೊತೆ ಇದ್ದಾಗಲೂ ಜನರ ಪರ ಕೆಲಸ ಮಾಡಿದ್ದೆ. ನನ್ಗಾಗಿ ಏನೂ ಕೇಳಿಲ್ಲ, ಒಂದು ವರ್ಗಾವಣೆ ಮಾಡಿಸ್ಕೊಂಡಿಲ್ಲ. ನಾನು ಜೆಡಿಎಸ್ ಪಕ್ಷ ಕಟ್ಟಿರುವೆ, ನಾನು ಸ್ವಾಭಿಮಾನಿ ರಾಜಕಾರಣಿ ಅಂತ ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಬೇಸರ ವ್ಯಕ್ತಪಡಿಸಿದ್ರು. ಕೇಂದ್ರದ ಮಂತ್ರಿ ಆದಮೇಲೆ ಪಕ್ಷ ಕಟ್ಟಲಿಕ್ಕೆ ಗಮನ ಹರಿಸಿರಲಿಲ್ಲ. ಅವ್ರಿಗೆ ಈಗ ಅರಿವಾಗಿದೆ, ಪ್ರಾದೇಶಿಕ ಪಕ್ಷ ಕಟ್ಟಬೇಕು, ನಾವು ಈ ರೀತಿ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ನಾನು ವಿರೋಧ ಪಕ್ಷದ ನಾಯಕನ ಅವ್ರೇನು ಮಾಡಲಿಲ್ಲ ಅಂಥೇಳಿ ಆವತ್ತಿಂದನೂ ಕೂಡ ಮನಸ್ಸಿಗೆ ನೋವಾಗಿ ಮನೆಯಲ್ಲಿ ಏನಿದ್ದೀನೋ ಆದ್ದರಿಂದ ಅವರು ನೂತನವಾಗಿ ಎಲ್ಲ ಪದಾಧಿಕಾರಿಗಳನ್ನು ಆ್ಯಕ್ಟಿವ್ ಆಗಿರ್ತಕ್ಕಂಥವನ್ನ ಮಾಡದೆ ಹೋದರೆ ಪಕ್ಷ ಉಳಿಸ್ಕೊಳ್ಳೋದು ಕಷ್ಟ ಆಯ್ತದೆ. ಪಕ್ಷ ಸಂಘಟನೆ ಮಾಡುವ ಮೂಲಕ ಮಾಡಬೇಕು ಅಂಥೇಳಿ ತೀರ್ಮಾನಗಳನ್ನು ಕೈಗೊಂಡು ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಅವರು ನನಗೂ ಕೂಡ ಫೋನ್ ಮಾಡಿದರು. ನಿಮ್ಗೆ ಅಭಿನಂದನೆ ಮಾಡ್ರಪ್ಪ, ಒಳ್ಳೆ ಚೆನ್ನಾಗಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆ ಯಾವತ್ತೂ ಮಾತಾಡಿಲ್ಲ. ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯನವ್ರನ್ನ ಸುದೀರ್ಘ ರಾಜಕೀಯ ಮೊದಲನೇ ನಂಬರ್ 1 ರಾಜಕಾರಣಿ ಅಂತ ಅವರೇ ಪದೇ ಪದೇ ಹೇಳ್ತಾವ್ರೆ. ಅತ್ಯುತ್ತಮ ನಾಯಕ ಅಂತ ಅವರೇ ಈಗಲೂ ದಿನನಿತ್ಯ ಅವರೇ ಹೇಳ್ತಿದ್ದಾರೆ. ಆ ರೀತಿ ನಾನೇನು ಹೇಳಿಲ್ಲ. ಕೇಂದ್ರದ ಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.